ಇಲ್ಲೊಬ್ಬ ಕಿಡಿಗೇಡಿ ನಡೆದಾಡುವ ದೇವರು ತುಮಕೂರು ಸಿದ್ಧಗಂಗಾ ಶ್ರೀಗಳ ಪುತ್ಥಳಿಯನ್ನ ಧ್ವಂಸಗೊಳಿಸಿದ್ದಾನೆ. ಧ್ವಂಸಗೊಳಿಸಿದ ಆ ಕಿಡಿಗೇಡಿಯನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಆತ ಪುತ್ಥಳಿಯನ್ನ ಧ್ವಂಸಗೊಳಿಸಿದ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಒಂದು ಕಾರಣವನ್ನು ಹೇಳಿದ್ದಾನೆ. ಆ ಕಾರಣವನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಹಾಗಿದ್ರೆ ಏನ್ ಆ ಕಾರಣ? ಬನ್ನಿ, ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿ ವಿರೂಪ. ಪುತ್ಥಳಿ ಒಡೆದ ಕಾರಣ ಕೇಳಿ ಪೊಲೀಸರೇ ಶಾಕ್. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ ಎಂದು ಖ್ಯಾತಿ ಪಡೆದಿರುವ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯನ್ನ ಕಿಡಿಗೇಡಿಯೊಬ್ಬ ಧ್ವಂಸಗೊಳಿಸಿದ್ದಾನೆ. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿ ವಿರೂಪಗೊಳಿಸಿದ್ದು, ಪುತ್ಥಳಿ ಧ್ವಂಸದ ಕಾರಣ ಕೇಳಿ ಒಂದು ಕ್ಷಣ ಪೊಲೀಸರೇ ಶಾಕ್ ಆಗಿದ್ರು. ಬೆಂಗಳೂರಿನ ವೀರಭದ್ರನಗರದಲ್ಲಿರುವ ಶಿವಕುಮಾರ ಪುತ್ಥಳಿಯನ್ನ ಶಿವು ಎಂಬಾತ ಧ್ವಂಸಗೊಳಿಸಿದ್ದಾನೆ. ಆರೋಪಿ ಶಿವನನ್ನ ಬಂಧಿಸಿರುವ ಗಿರಿನಗರ ಪೊಲೀಸರು ವಿಚಾರಣೆ ನಡೆಸಿದಾಗ ಪುತ್ಥಳಿ ಧ್ವಂಸದ ಕಾರಣ ಕೇಳಿ ಅಚ್ಚರಿಗೊಂಡಿದ್ರು. ಆರೋಪಿ ಕರಸಲ್ಲಿ ಏಸು ಬಂದು ಪುತ್ಥಳಿ ಒಡೆಯಲು ಹೇಳಿದ್ನಂತೆ. ಹೀಗಾಗಿ ಪುತ್ಥಳಿ ಒಡೆದೆ ಎಂದು ಶಿವು ಪೊಲೀಸರ ಎದುರು ತಪ್ಪೊಪ್ಪಿಕೊಂಡಿದ್ದಾನೆ. ಇನ್ನು ಈತ ಬೈಕ್ನಲ್ಲಿ ಬಂದು ಸುತ್ತಿಗೆಯಿಂದ ಮೂರ್ತಿ ಒಡೆಯುತ್ತಿದ್ದಂತೆ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ಇದನ್ನ ಗಮನಿಸಿದ ಆರೋಪಿ ಶಿವು ಬೈಕ್ ಸಮೇತ ಪರಾರಿಯಾಗಿದ್ದಾನೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಬಂದು ಟೂ ವೀಲರ್ ನಿಲ್ಲಿಸಿದ್ದಾನೆ, ಬಂದು ಸುತ್ತಿಗೆ ತಗೊಂಡು ಹೊಡೆದಿದ್ದಾನೆ. ಹೊಡೆದು ಇಲ್ಲಿ ನಮ್ಮ ಸ್ಥಳೀಕರು ಇಲ್ಲಿ ಸ್ವಲ್ಪ ನೋಡಿದವರು ಕೂಗಾಡಿದ್ದಾರೆ. ಆವಾಗ ಅವ್ನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ನಾವು ಇದು ಗಿರಿನಗರ ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಅವರು ಬಂದು ಪಾಪ ಎಲ್ಲ ಇದು ಮಾಡಿ. ಈ ಕಿಡಿಗೇಡಿ 7 ವರ್ಷಗಳ ಹಿಂದೆಯೇ ಮತಾಂತರಗೊಂಡಿದ್ದಂತೆ. ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ವಾಸವಿದ್ದ ಆರೋಪಿಯ ಈ ಕೃತ್ಯ ನಿಜಕ್ಕೂ ವಿಪರ್ಯಾಸವೇ ಸರಿ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಲ್ಲೊಬ್ಬ ಕಿಡಿಗೇಡಿ ನಡೆದಾಡುವ ದೇವರು ತುಮಕೂರು ಸಿದ್ಧಗಂಗಾ ಶ್ರೀಗಳ ಪುತ್ಥಳಿಯನ್ನ ಧ್ವಂಸಗೊಳಿಸಿದ್ದಾನೆ. ಧ್ವಂಸಗೊಳಿಸಿದ ಆ ಕಿಡಿಗೇಡಿಯನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಆತ ಪುತ್ಥಳಿಯನ್ನ ಧ್ವಂಸಗೊಳಿಸಿದ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಒಂದು ಕಾರಣವನ್ನು ಹೇಳಿದ್ದಾನೆ. ಆ ಕಾರಣವನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಹಾಗಿದ್ರೆ ಏನ್ ಆ ಕಾರಣ? ಬನ್ನಿ, ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿ ವಿರೂಪ. ಪುತ್ಥಳಿ ಒಡೆದ ಕಾರಣ ಕೇಳಿ ಪೊಲೀಸರೇ ಶಾಕ್. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ ಎಂದು ಖ್ಯಾತಿ ಪಡೆದಿರುವ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯನ್ನ ಕಿಡಿಗೇಡಿಯೊಬ್ಬ ಧ್ವಂಸಗೊಳಿಸಿದ್ದಾನೆ. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿ ವಿರೂಪಗೊಳಿಸಿದ್ದು, ಪುತ್ಥಳಿ ಧ್ವಂಸದ ಕಾರಣ ಕೇಳಿ ಒಂದು ಕ್ಷಣ ಪೊಲೀಸರೇ ಶಾಕ್ ಆಗಿದ್ರು. ಬೆಂಗಳೂರಿನ ವೀರಭದ್ರನಗರದಲ್ಲಿರುವ ಶಿವಕುಮಾರ ಪುತ್ಥಳಿಯನ್ನ ಶಿವು ಎಂಬಾತ ಧ್ವಂಸಗೊಳಿಸಿದ್ದಾನೆ. ಆರೋಪಿ ಶಿವನನ್ನ ಬಂಧಿಸಿರುವ ಗಿರಿನಗರ ಪೊಲೀಸರು ವಿಚಾರಣೆ ನಡೆಸಿದಾಗ ಪುತ್ಥಳಿ ಧ್ವಂಸದ ಕಾರಣ ಕೇಳಿ ಅಚ್ಚರಿಗೊಂಡಿದ್ರು. ಆರೋಪಿ ಕರಸಲ್ಲಿ ಏಸು ಬಂದು ಪುತ್ಥಳಿ ಒಡೆಯಲು ಹೇಳಿದ್ನಂತೆ. ಹೀಗಾಗಿ ಪುತ್ಥಳಿ ಒಡೆದೆ ಎಂದು ಶಿವು ಪೊಲೀಸರ ಎದುರು ತಪ್ಪೊಪ್ಪಿಕೊಂಡಿದ್ದಾನೆ. ಇನ್ನು ಈತ ಬೈಕ್ನಲ್ಲಿ ಬಂದು ಸುತ್ತಿಗೆಯಿಂದ ಮೂರ್ತಿ ಒಡೆಯುತ್ತಿದ್ದಂತೆ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ಇದನ್ನ ಗಮನಿಸಿದ ಆರೋಪಿ ಶಿವು ಬೈಕ್ ಸಮೇತ ಪರಾರಿಯಾಗಿದ್ದಾನೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಬಂದು ಟೂ ವೀಲರ್ ನಿಲ್ಲಿಸಿದ್ದಾನೆ, ಬಂದು ಸುತ್ತಿಗೆ ತಗೊಂಡು ಹೊಡೆದಿದ್ದಾನೆ. ಹೊಡೆದು ಇಲ್ಲಿ ನಮ್ಮ ಸ್ಥಳೀಕರು ಇಲ್ಲಿ ಸ್ವಲ್ಪ ನೋಡಿದವರು ಕೂಗಾಡಿದ್ದಾರೆ. ಆವಾಗ ಅವ್ನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ನಾವು ಇದು ಗಿರಿನಗರ ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಅವರು ಬಂದು ಪಾಪ ಎಲ್ಲ ಇದು ಮಾಡಿ. ಈ ಕಿಡಿಗೇಡಿ 7 ವರ್ಷಗಳ ಹಿಂದೆಯೇ ಮತಾಂತರಗೊಂಡಿದ್ದಂತೆ. ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ವಾಸವಿದ್ದ ಆರೋಪಿಯ ಈ ಕೃತ್ಯ ನಿಜಕ್ಕೂ ವಿಪರ್ಯಾಸವೇ ಸರಿ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಲ್ಲೊಬ್ಬ ಕಿಡಿಗೇಡಿ ನಡೆದಾಡುವ ದೇವರು ತುಮಕೂರು ಸಿದ್ಧಗಂಗಾ ಶ್ರೀಗಳ ಪುತ್ಥಳಿಯನ್ನ ಧ್ವಂಸಗೊಳಿಸಿದ್ದಾನೆ.
ಧ್ವಂಸಗೊಳಿಸಿದ ಆ ಕಿಡಿಗೇಡಿಯನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಆತ ಪುತ್ಥಳಿಯನ್ನ ಧ್ವಂಸಗೊಳಿಸಿದ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಒಂದು ಕಾರಣವನ್ನು ಹೇಳಿದ್ದಾನೆ. ಆ ಕಾರಣವನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಹಾಗಿದ್ರೆ ಏನ್ ಆ ಕಾರಣ? ಬನ್ನಿ, ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿ ವಿರೂಪ. ಪುತ್ಥಳಿ ಒಡೆದ ಕಾರಣ ಕೇಳಿ ಪೊಲೀಸರೇ ಶಾಕ್. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ ಎಂದು ಖ್ಯಾತಿ ಪಡೆದಿರುವ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯನ್ನ ಕಿಡಿಗೇಡಿಯೊಬ್ಬ ಧ್ವಂಸಗೊಳಿಸಿದ್ದಾನೆ. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿ ವಿರೂಪಗೊಳಿಸಿದ್ದು, ಪುತ್ಥಳಿ ಧ್ವಂಸದ ಕಾರಣ ಕೇಳಿ ಒಂದು ಕ್ಷಣ ಪೊಲೀಸರೇ ಶಾಕ್ ಆಗಿದ್ರು. ಬೆಂಗಳೂರಿನ ವೀರಭದ್ರ ನಗರದಲ್ಲಿರುವ ಶಿವಕುಮಾರ ಪುತ್ಥಳಿಯನ್ನ ಶಿವು ಎಂಬಾತ ಧ್ವಂಸಗೊಳಿಸಿದ್ದಾನೆ. ಆರೋಪಿ ಶಿವನನ್ನ ಬಂಧಿಸಿರುವ ಗಿರಿನಗರ ಪೊಲೀಸರು ವಿಚಾರಣೆ ನಡೆಸಿದಾಗ ಪುತ್ಥಳಿ ಧ್ವಂಸದ ಕಾರಣ ಕೇಳಿ ಅಚ್ಚರಿಗೊಂಡಿದ್ರು. ಆರೋಪಿ ಕರಸಲ್ಲಿ ಏಸು ಬಂದು ಪುತ್ಥಳಿ ಒಡೆಯಲು ಹೇಳಿದ್ನಂತೆ. ಹೀಗಾಗಿ ಪುತ್ಥಳಿ ಒಡೆದೆ ಎಂದು ಶಿವು ಪೊಲೀಸರ ಎದುರು ತಪ್ಪೊಪ್ಪಿಕೊಂಡಿದ್ದಾನೆ. ಇನ್ನು ಈತ ಬೈಕ್ನಲ್ಲಿ ಬಂದು ಸುತ್ತಿಗೆಯಿಂದ ಮೂರ್ತಿ ಒಡೆಯುತ್ತಿದ್ದಂತೆ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ಇದನ್ನ ಗಮನಿಸಿದ ಆರೋಪಿ ಶಿವು ಬೈಕ್ ಸಮೇತ ಪರಾರಿಯಾಗಿದ್ದಾನೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಬಂದು ಟೂ ವೀಲರ್ ನಿಲ್ಲಿಸಿದ್ದಾನೆ, ಬಂದು ಸುತ್ತಿಗೆ ತಗೊಂಡು ಹೊಡೆದಿದ್ದಾನೆ. ಹೊಡೆದು ಇಲ್ಲಿ ನಮ್ಮ ಸ್ಥಳೀಕರು ಇಲ್ಲಿ ಸ್ವಲ್ಪ ನೋಡಿದವರು ಕೂಗಾಡಿದ್ದಾರೆ. ಆವಾಗ ಅವ್ನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ನಾವು ಇದು ಗಿರಿನಗರ ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಅವರು ಬಂದು ಪಾಪ ಎಲ್ಲ ಇದು ಮಾಡಿ. ಈ ಕಿಡಿಗೇಡಿ 7 ವರ್ಷಗಳ ಹಿಂದೆಯೇ ಮತಾಂತರಗೊಂಡಿದ್ದಂತೆ. ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ವಾಸವಿದ್ದ ಆರೋಪಿಯ ಈ ಕೃತ್ಯ ನಿಜಕ್ಕೂ ವಿಪರ್ಯಾಸವೇ ಸರಿ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಲ್ಲೊಬ್ಬ ಕಿಡಿಗೇಡಿ ನಡೆದಾಡುವ ದೇವರು ತುಮಕೂರು ಸಿದ್ಧಗಂಗಾ ಶ್ರೀಗಳ ಪುತ್ಥಳಿಯನ್ನ ಧ್ವಂಸಗೊಳಿಸಿದ್ದಾನೆ. ಧ್ವಂಸಗೊಳಿಸಿದ ಆ ಕಿಡಿಗೇಡಿಯನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಆತ ಪುತ್ಥಳಿಯನ್ನ ಧ್ವಂಸಗೊಳಿಸಿದ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಒಂದು ಕಾರಣವನ್ನು ಹೇಳಿದ್ದಾನೆ. ಆ ಕಾರಣವನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಹಾಗಿದ್ರೆ ಏನ್ ಆ ಕಾರಣ? ಬನ್ನಿ, ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿ ವಿರೂಪ. ಪುತ್ಥಳಿ ಒಡೆದ ಕಾರಣ ಕೇಳಿ ಪೊಲೀಸರೇ ಶಾಕ್. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ ಎಂದು ಖ್ಯಾತಿ ಪಡೆದಿರುವ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯನ್ನ ಕಿಡಿಗೇಡಿಯೊಬ್ಬ ಧ್ವಂಸಗೊಳಿಸಿದ್ದಾನೆ. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿ ವಿರೂಪಗೊಳಿಸಿದ್ದು, ಪುತ್ಥಳಿ ಧ್ವಂಸದ ಕಾರಣ ಕೇಳಿ ಒಂದು ಕ್ಷಣ ಪೊಲೀಸರೇ ಶಾಕ್ ಆಗಿದ್ರು. ಬೆಂಗಳೂರಿನ ವೀರಭದ್ರ ನಗರದಲ್ಲಿರುವ ಶಿವಕುಮಾರ ಪುತ್ಥಳಿಯನ್ನ ಶಿವು ಎಂಬಾತ ಧ್ವಂಸಗೊಳಿಸಿದ್ದಾನೆ. ಆರೋಪಿ ಶಿವನನ್ನ ಬಂಧಿಸಿರುವ ಗಿರಿನಗರ ಪೊಲೀಸರು ವಿಚಾರಣೆ ನಡೆಸಿದಾಗ ಪುತ್ಥಳಿ ಧ್ವಂಸದ ಕಾರಣ ಕೇಳಿ ಅಚ್ಚರಿಗೊಂಡಿದ್ರು. ಆರೋಪಿ ಕರಸಲ್ಲಿ ಏಸು ಬಂದು ಪುತ್ಥಳಿ ಒಡೆಯಲು ಹೇಳಿದ್ನಂತೆ. ಹೀಗಾಗಿ ಪುತ್ಥಳಿ ಒಡೆದೆ ಎಂದು ಶಿವು ಪೊಲೀಸರ ಎದುರು ತಪ್ಪೊಪ್ಪಿಕೊಂಡಿದ್ದಾನೆ. ಇನ್ನು ಈತ ಬೈಕ್ನಲ್ಲಿ ಬಂದು ಸುತ್ತಿಗೆಯಿಂದ ಮೂರ್ತಿ ಒಡೆಯುತ್ತಿದ್ದಂತೆ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ಇದನ್ನ ಗಮನಿಸಿದ ಆರೋಪಿ ಶಿವು ಬೈಕ್ ಸಮೇತ ಪರಾರಿಯಾಗಿದ್ದಾನೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಬಂದು ಟೂ ವೀಲರ್ ನಿಲ್ಲಿಸಿದ್ದಾನೆ, ಬಂದು ಸುತ್ತಿಗೆ ತಗೊಂಡು ಹೊಡೆದಿದ್ದಾನೆ. ಹೊಡೆದು ಇಲ್ಲಿ ನಮ್ಮ ಸ್ಥಳೀಕರು ಇಲ್ಲಿ ಸ್ವಲ್ಪ ನೋಡಿದವರು ಕೂಗಾಡಿದ್ದಾರೆ. ಆವಾಗ ಅವ್ನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ನಾವು ಇದು ಗಿರಿನಗರ ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಅವರು ಬಂದು ಪಾಪ ಎಲ್ಲ ಇದು ಮಾಡಿ. ಈ ಕಿಡಿಗೇಡಿ 7 ವರ್ಷಗಳ ಹಿಂದೆಯೇ ಮತಾಂತರಗೊಂಡಿದ್ದಂತೆ. ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ವಾಸವಿದ್ದ ಆರೋಪಿಯ ಈ ಕೃತ್ಯ ನಿಜಕ್ಕೂ ವಿಪರ್ಯಾಸವೇ ಸರಿ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.